ಏನಂತ ಹೇಳಿ ಧನಿಕ, ನೀವು ಕೊಟ್ಟಂಥ ಮುತ್ತು ರತ್ನಗಳನ್ನು ನಾನು ರೂಮಿನಲ್ಲಿರಿಸಿ ಭದ್ರವಾಗಿಟ್ಟಿದ್ದೆ, ಜೋಡಲಾಡದ ಬೀಗವನ್ನೂ ಹಾಕಿದ್ದೆ. ಆದರೆ ವಿಧಿ ನಿಯಮವೇನೋ ಕರ್ಮ ಕಾಡ್ತಾ ಇತ್ತು ನಮಗೆ. ಕಳ್ಳರು ಬಂದು ಬೀಗ ಮರೆದು ಮುತ್ತು ರತ್ನಗಳನ್ನು ದೋಚ್ಕೊಂಡು ಓಡೋಗಿಬಿಟ್ಟು ಅಂತ ಹೇಳಿ ಆ ಧನಿಕನಿಗೆ ಹಿರೇಲಿಂಗ ಹೇಳಿದ. ಈ ಪ್ರಕಾರವಾಗಿ ಧನಿಕನ ವೇಷದಲ್ಲಿದ್ದ ಶನಿದೇವರು 3 ದಿನಗಳ ನಂತರ ಉಜ್ಜಯಿನಿಪುರಕ್ಕೆ ಬಂದು ಹಿರೇಲಿಂಗನ ಕಂಡು ಮುತ್ತು ರತ್ನ ಕೊಡಿರೆಂದು ಕೇಳಲು ಗಾಬರಿಯಲ್ಲಿದ್ದ ಹಿರೇಲಿಂಗ, ಅಯ್ಯ ಧನಿಕನೇ, ನಮಗೆ ಕರ್ಮ ಕಾಡುತ್ತಿದೆ, ವಿಧಿಯ ಜಾಲಕ್ಕೆ ಸಿಲುಕಿ ಬಿದ್ದಿರುವಂತಿದೆ. ನೀವು ನಮ್ಮಲ್ಲಿಟ್ಟಿದ್ದ ಮುತ್ತು ರತ್ನಗಳನ್ನು ಕಳ್ಳರು ದೋಚಿ ಪರಾರಿಯಾಗಿದ್ದಾರೆಂದು ಹೇಳಲು ಮಾಯಾವೇಷದ ಶನಿದೇವರು ಏನೆಂದು ಪೇಳುತ್ತಿದ್ದಾರೆ ತಿಂತೇನೆ. ನೋಡಲು ಶಿವಶರಣನಿರುವೆ, ಏನ ಕೆಲಸವ ಮಾಡಿರುವೆ. ಇದೆಲ್ಲ ಇತ್ತು ಕತೆ. ಕರೆದು ಊಟಕ್ಕಿಕ್ಕಿ ಉಪಚಾರ ಮಾಡಿದ್ಕೆ ಇವನು ಹೇಳ್ತಾ ಇರೋದೇನೀಗ, ನೋಡಲು ಶಿವಶರಣನಿರುವೆ, ಏನ ಕೆಲಸವ ಮಾಡಿ ಇರುವೆ, ಮಾನವಿಲ್ಲದೆ ಸುಳ್ಳು ಬಗೊಡುವೆ, ನೀಚ ನೀನಯ್ಯ. ಏನಪ್ಪ ಸುಳ್ಳು ಹೇಳ್ತಾ ಇದೆಯಾ? ಏನು ಕೆಲಸವನ್ನು ಮಾಡಿದೆಯಾ? ನೋಡಿದ್ರೆ ಶಿವಶರಣ ಅಂತ ಹೇಳ್ಕತ್ತೀಯ ಅಂದ. ಮುತ್ತು ರತ್ನ ಆಸೆಪಟ್ಟೆಯ, ಪರರ ವಸ್ತವ ಕದ್ದು ಬಿಟ್ಟೆಯ. ಮುತ್ತು ರತ್ನಕ್ಕೆ ಮಾರುವಾಗಿ ಪರರ ವಸ್ತು ಅಂತ ಮನಸ್ಸಿಗೆ ಬಾರದೆ ಕದ್ದು ಬಿಟ್ಟೇನಪ್ಪ ಅಂತಾನೆ. ವಿಧಿಯ ನಿಂದಿಸಿ ಜಾರಿಕೊಳ್ಳುವ ಭ್ರಷ್ಟ ನೀನಯ್ಯ. ವಿಧಿ ಮೇಲೆ ಹಾಕಿ, ಹಣೆ ಬರದ ಮೇಲೆ ಹಾಕಿ ಜಾರ್ಕೊಳ್ತೀಯಲ್ಲಪ್ಪ ಅಂತ ಹೇಳಿ ಬೈದ. ನೋಡಲು ಬಲು ಜಾಣನಿರುವೆ, ಯುಕ್ತಿಯಲ್ಲಿ ಕೆಲಸವ ಮಾಡಿರುವೆ. ನೋಡಲು ಬಲು ಜಾಣನಿರುವೆ, ಯುಕ್ತಿಯಲ್ಲಿ ಕೆಲಸ ಮಾಡಿರುವೆ. ಕಳ್ಳತನದಲ್ಲಿ ಜೀವವರವ, ಕುಟಿಲ ನೀನಯ್ಯ. ನಮ್ಮ ಮಾಲ ನಮಗೆ ಕೊಡಿರಿ, ಕದ್ದೆವೆಂದು ಒಪ್ಪಿಕೊಳ್ಳಿರಿ. ಮಾನ ಹೋಗುವ ಮುನ್ನ ಮಾನ ಹೋಗುವ ಮುನ್ನ ನೀವು ಸಿದ್ಧವಾಗಿರಿ. ಪುರದ ಜನರು ಸೇರಿದಾರು, ಕಳ್ಳತನದ ವಿಷಯ ತಿಳಿದಾರು. ಧನಿಕನ ಗರ್ಜನೆಗೆ ಎದರಿ ಕೊಣಗುತ್ತಿರುವಾರು. ಪುರದ ಜನರು ಸೇರಿದಾರು, ಕಳ್ಳತನದ ವಿಷಯ ತಿಳಿದರು. ಧನಿಕನ ಗರ್ಜನೆಗೆ ಎದರಿ ಗೊಣಗುತ್ತಿರುವಾರು. ಸತ್ಯ ಶರಣರ ಬಯ್ಯಬೇಡಿರಿ, ಕಳ್ಳತನವ ವರಿಸಬೇಡಿರಿ. ನಿಷ್ಠಾವಂತರು ಧರಣಿಯಲ್ಲಿ, ನಿಷ್ಠಾವಂತರು ಧರೆಯಲಿವರು ಎನ್ನುತ್ತಿರುವಾರು. ಅವ್ರು ಹೇಳ್ತಾರೆ, ಸತ್ಯ ಶರಣರ ಬಯ್ಯಬೇಡಿರಿ, ಕಳ್ಳತನವ ವರಿಸಬೇಡಿರಿ. ನಿಷ್ಠಾವಂತರು ಧರೆಯಲಿರುವರು ಎನ್ನುತ್ತಿರುವಾರು. ಇಬ್ಬರಲ್ಲಿ ಒಬ್ಬರಾದರೂ ಕದ್ದೆವೆಂದು ಒಪ್ಪಿಕೊಂಡರೆ, ಮುತ್ತು ರತ್ನಗಳನ್ನು ಬಿಟ್ಟು ಹೊರಟು ಹೋಗುವೆನು. ಅನ್ನವಿಲ್ಲದೆ ವ್ಯಸನದಿಂದ ನನ್ನ ಮನೆಗೆ ಬಂದೆ, ನಾನು ಆರೈಕೆ ಮಾಡಿದೆ, ಸಂತೈಸ ಮಾಡಿದೆ. ಆದರೆ ನಿಮ್ಮ ಮಾಲನ್ನು ನಮ್ಮ ಮನೆಯಲ್ಲಿಟ್ಟಿದ್ದು ಸತ್ಯ, ಕಳ್ಳರು ಬಂದು ಹೊತ್ಕೊಂಡೋಗಿದ್ದು ಸತ್ಯ ಅಂತ ಹೇಳಿದ್ರು ಕೇಳಲ್ಲ. ಇವರು ತಕ್ಕ ಕಳ್ಳರು, ಸರಿಯಾದ ಕಳ್ಳರು ಅಂತ ಹೇಳಿ ಹಿಂಸೆ ಮಾಡ್ತವ್ರೆ. ಜನಗಳೆಲ್ಲ ಸೇರಿದರೆ ಇವ್ರನ್ನ, ಆ ಧನಿಕ ಇವ್ರನ್ನ ಬೈಯೋದು ನೋಡಿಬಿಟ್ಟು, ಅಪ್ಪ ಇವರು ಶಿವಶರಣರು, ಇವ್ರನ್ನ ಯಾಕೆ ಬೈತಾರೆ ನೀವು ಅಂತೇಳಿ ಜನರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಧನಿಕನ ವೇಷದಲ್ಲಿದ್ದ ಶನಿದೇವರು ಹೇಳ್ತಾನೆ,
ನೋಡ್ರಪ್ಪ, ನೀವೇನು ನೋಡಿಲ್ಲ, ಅವ್ರು ಕಳ್ತನ ಮಾಡ್ಯವ್ರೆ, ನನ್ನ ಮುತ್ತುರತ್ನ ಕದ್ದವ್ರೆ. ಆದರೆ ಒಂದು ಕೆಲಸ ಮಾಡಲಿ, ನೀವಿಷ್ಟೆಲ್ಲ ಹೇಳ್ತಿರಲ್ಲ, ಗಂಡೆ ಹೆಂಡತಿಯಲ್ಲಿ ಯಾರಾದರೂ ಒಬ್ಬರು ಕದ್ದೇವೆ ಅಂತ ಹೇಳ್ಬಿಟ್ರು ಸಾಕು, ನಾನು ಮುತ್ತನೂ ಕೇಳಲ್ಲ, ರತ್ನೂ ಕೇಳಲ್ಲ, ಮುತ್ತು ರತ್ನ ಎಲ್ಲ ಅವರಿಗೆ ಬಿಟ್ಬಿಟ್ಟು ಇಲ್ಲಿಂದ ಹೊರಟೋಗ್ಬಿಡ್ತೀನಿ ಅಂತ ಹೇಳ್ದ. ಈ ಪ್ರಕಾರವಾಗಿ ಧನಿಕನ ವೇಷದಲ್ಲಿದ್ದ ಶನಿದೇವರು ಉಜ್ಜಯಿನಿಪುರದ ಜನರೆದುರಿಗೆ ಹಿರೇಲಿಂಗನನ್ನು ಮತ್ತು ಮುತ್ತುರತ್ನಗಳನ್ನು ಕದ್ದಿರುವ ಕಳ್ಳರೆಂದು ದೂಷಣೆಯ ಮಾಡುತ್ತಾ ರತ್ನಕ್ಕೆ ಆಸೆ ಬಿದ್ದವರಾಗಿ ವಿಧಿಯನ್ನು ನಿಂದಿಸಿ ಜಾರಿಕೊಳ್ಳುವ ನೀಚರೆನ್ನಲು ಪುರದ ಜನರು ಗಾಬರಿಗೊಂಡು ಶಿವಶರಣರನ್ನು ನಿಂದಿಸುವುದು ತರವಲ್ಲವೆಂದು ನುಡಿಯಲು ಕೋಪಗೊಂಡ ಧನಿಕ ಪ್ರಾಮಾಣಿಕರಾಗಿದ್ದಲ್ಲಿ ಇಬ್ಬರಲ್ಲಿ ಒಬ್ಬರು ಮುತ್ತುರತ್ನ ಕದ್ದವೆಂದರೆ ಸಾಕು, ಮುತ್ತುರತ್ನ ಕೇಳದೆ ಹೊರಟು ಹೋಗುವನೆನ್ನಲು ಹಿರೇಲಿಂಗನು ಏನೆಂದು ನುಡಿಯುತ್ತಿದ್ದಾರದೆಂತೇನೆ. ಯಾರಪ್ಪ? ಅನ್ನವಿಲ್ಲದೆ ವ್ಯಸನದಿಂದ ಬಳಲಿ ನಮ್ಮ ಮನೆಗೆ ಬಂದಿ, ಅತಿದೇವೋ ಭಾವವೆಂದವೋ ಓದನಿ ಕಾಣೆ ಮನಸಾರೆ ಸೇವೆಯ ಗೈದೇವೋ. ಓ ಧನಿಕ, ಮುತ್ತುರತ್ನದ ವ್ಯಾಪಾರಿಯೇ, ನೀನು ನನ್ನ ಮನೆಗೆ ಬಂದೆ, ಅನ್ನವಿಲ್ಲದ ವ್ಯಸನದಿಂದ ಅನ್ನವನ್ನು ಕೇಳಿದೆ. ನಾವು ನಿನಗೆ ಸಂತೈಸಿ ಅನ್ನ ಆಹಾರವನ್ನು ಕೊಟ್ಟು ಉಪಚಾರ ಮಾಡಿದ್ದೀವಿ, ಇದು ನಿನಗೆ ತಿಳಿದಿಲ್ಲವೇ? ಇವು ಧನಿಕನಿಗೆ ಹಿರೇಲಿಂಗ ಹೇಳ್ತಾ ಇದ್ದಾನೆ, ಮೋಸವೆಂಬುದು ತಿಳಿದೇ ಇಲ್ಲ, ಕನ್ನ ಹಾಕುವ ಬುದ್ಧಿ ಎಲ್ಲ, ಮುತ್ತುರತ್ನವ ಕದಿಯಲಿಲ್ಲವೋ ಓದನಿ ಕಾಣೆ ಶಿವನೇ ಇದಕ್ಕೆ ಸಾಕ್ಷಿ ಎಂದನು. ನೋಡು ದೇವ ಧನಿಕ, ನಮಗೆ ಮುತ್ತುರತ್ನಗಳನ್ನು ಕದಿಯಬೇಕೆಂಬ ಆಸೆ ನಮಗಿಲ್ಲ, ಮೋಸ ಮಾಡುವ ಬುದ್ಧಿಯೂ ನಮಗಿಲ್ಲ, ಅನ್ನ ಇಕ್ಕಿದವರಿಗೆ ಕನ್ನ ಹಾಕುವ ಬುದ್ಧಿ ನಮ್ಮದಲ್ಲ. ನೀನು ನಂಬಿದರೆ ನಂಬು, ಬಿಟ್ಟರೆ ಬಿಡು. ಶಿವನ ಪಾದದ ಸಾಕ್ಷಿಯಾಗಿಯೂ ನಾವು ಕದೀಲಿಲ್ಲಪ್ಪ, ಆದರೆ ಕನ್ನಗಾರರು ಬಂದು ಕದ್ದಿದ್ದು ನಿಜ ಅಂತೇಳಿ ಹಿರೇಲಿಂಗ ಹೇಳ್ದ. ಸಾಗರವೇ ಉಕ್ಕಿ ಬರಲಿ, ಭೂಮಿಯೇ ಬಾಯಿ ಬಿಡಲಿ, ಗಗನವೇ ಕಳಚಿ ಬೀಳಲಿ, ಓದನಿ ಕಾಣೆ ಆ ಸತ್ಯವ ನುಡಿಯಲಾರೆವೋ. ಅಷ್ಟೇ ಅಲ್ಲ, ಸಾಗರ ಉಕ್ಕಿ ಬರಲಿ, ಭೂಮಿ ಬಾಯಿ ಬಿಡಲಿ, ಆಕಾಶ ಗಗನ ಕಳಚಿ ಭೂಮಿಗೆ ಬೀಳಲಿ, ನಾನು ಅಸತ್ಯವನ್ನು ನುಡಿಯಲಾರೆ ಅಂತ ಹೇಳಿ ಹಿರೇಲಿಂಗ ಹೇಳ್ದ. ಕನ್ನಗಾರರು ಬಂದಿದ್ದು ಸತ್ಯ, ನಮ್ಮ ಮನೆಗೆ ನುಗ್ಗಿದ್ದು ಸತ್ಯ, ಮುತ್ತುರತ್ನ ದೋಚಿದ್ದು ಸತ್ಯ, ಕನ್ನಗಾರರು ಬಂದದ್ದು ಸತ್ಯ, ನಮ್ಮ ಮನೆಗೆ ನುಗ್ಗಿದ್ದು ಸತ್ಯ, ಮುತ್ತುರತ್ನ ದೋಚಿದ್ದು ಸತ್ಯ, ಓದನಿ ಕಾಣೆ ನಂಬಿದಾರೆ ನಂಬಿ ನೀವೆಂದ. ಈ
ಪ್ರಕಾರವಾಗಿ ಹಿರೇಲಿಂಗನು ಅಸತ್ಯ ನುಡಿಯಲಾರೆವು, ಸತ್ಯವನ್ನು ಬಿಡಲಾರೆವೆಂದು ಧನಿಕನಿಗೆ ಹೇಳಲು, ಧನಿಕನು ನೀವು ಒಳ್ಳೆಯ ಮಾತಿಗೆ ಬಗ್ಗುವರಲ್ಲ. ಉಜ್ಜಯಿನಿಪುರದ ಅರಸನೆಯ ಎದುರಿಗೆ ದೂರು ಕೊಡುತ್ತೇನೆ. ರಾಜನು ಕೊಡುವ ಶಿಕ್ಷೆಗೆ ನೀವು ಗುರಿಯಾಗಲೇಬೇಕೆಂದು ಹೇಳುತ್ತಾ ಯತಿಯ ರೂಪವಂತಾಳಿ, ಯಾರು ಧನಿಕ ಯತಿಯ ರೂಪವಂತಾಳ್ತಾ ಇದ್ದಾನೆ. ಪುರೋರವನ ಮನಸ್ಸನ್ನು ಚಂಚಲ ಮಾಡಿ, ಉಜ್ಜಯಿನಿಪುರದ ಅರಸಾದ ಪುರೋರವನನ ಅವನ ಮನಸ್ಸನ್ನು ಚಂಚಲ ಮಾಡಿದ್ದಾನೆ. ಧನಿಕನ ವೇಷವನ್ನು ಬಿಟ್ಟು ಯತಿಯ ರೂಪವನ್ನು ತಾಳಿ ಉಜ್ಜಯಿನಿಪುರದ ಅರಸು ಪುರೋರವನ ಬಳಿಗೆ ಹೋಗ್ತಾ ಇದ್ದನು. ಯತಿಯ ರೂಪವನ್ನು ತಾಳಿ ಪುರೋರವನ ಮನಸ್ಸನ್ನು ಚಂಚಲ ಮಾಡಿ ರಾಜ್ಯಾಧಿಕಾರ ಪಡೆಯಲು ರಾಜನ ಆಸ್ಥಾನಕ್ಕೆ ಬರುತ್ತಿದ್ದಾರದಂತೆ. ಅಂದರೆ ಯತಿಯ ರೂಪವನ್ನು ತಾಳಿದ ಧನಿಕ ಪುರೋರವನ ಬಳಿಗೆ ಬಂದು ಆ ಪುರೋರವ ಏನು ರಾಜ್ಯಾಧಿಕಾರ ಮಾಡ್ತಾ ಇದ್ದಾನೋ ಆ ದಿನ ಒಂದು ದಿನ ಮಾತ್ರ ನಿನ್ನ ರಾಜ್ಯಾಧಿಕಾರದ ಪಟ್ಟವನ್ನು ನನಗೆ ಬಿಟ್ಟುಕೊಡು ಅಂತ ಕೇಳಕ್ಕೆ ಬಂದವನು.